मंगलवार 16 जनवरी 2024 को बसवा कल्याण में बसवा कल्याण तालुका पंचायत की नई इमारत का उद्घाटन किया गया। कर्नाटक के कैबिनेट मिनिस्टर फॉर फॉरेस्ट एंड इकोलॉजी एंड बीदर डिस्ट्रिक्ट इंचार्ज मिनिस्टर ईश्वर खंडे ने रिबन काट कर इस नई इमारत का उद्घाटन किया। इस अवसर पर भीमराव पाटिल एमएलसी, नीलकंठ राठौड़ और माला बी नारायण राव के अलावा रईस तालुका पंचायत के सीईओ के अलावा सभी सरकारी अधिकारी और दूसरे उपस्थित थे। इस अवसर पर ईश्वर खंड्रे का सम्मान किया गया। बसवा कल्याण से केपी न्यूज के संवाददाता समीर शेख की रिपोर्ट। ಬಹಳ ಸಲ ಆಹ್ವಾನ ಮಾಡಿದ್ರು, ನನಗೆ ಬರಲಿಕ್ಕೆ ಆಗಲಿಲ್ಲ। ನಾನು ಮಂತ್ರಿ ಆದ್ಮೇಲೆ, ಉಸ್ತುವಾರಿ ಮಂತ್ರಿ ಆದ್ಮೇಲೆನೂ ಆರ್ಕೂಡ್ಗೆ ಭೇಟಿ ಕೊಡಬೇಕಾಗಿತ್ತು। ಭೇಟಿ ಕೊಡಲಿಕ್ಕೆ ಇವತ್ತು ಅನಿವಾರ್ಯ ಕಾರಣದಿಂದ, ಬೇರೆ ಬೇರೆ ಕೆಲಸ ಕಾರ್ಯಗಳಿಂದ ಬರಲಿಕ್ಕೆ ಆಗಿರಲಿಲ್ಲ। ಇವತ್ತು ನಾನು ಬರ್ತೀನಿ ಅಂತ ಹೇಳಿ ಪೂಜ್ಯರಿಗೆ ಮಾತು ಕೊಟ್ಟಿದ್ದೆ। ನಿನ್ನೆ ನಾನು ಮತ್ತೆ ಫೋನ್ ಮಾಡಿ ಮಾತನಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದು ಕಾಮಗಾರಿಗಳು ಏನು ಹಿಂದೆ ಪ್ರಾರಂಭ ಆಗಿದ್ದು ಉದ್ಘಾಟನೆಗೆ ಕಾಯ್ತಾ ಇದ್ದಾವೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂತು, ನಮ್ಮ ಅಧಿಕಾರಿಗಳು ನನ್ನ ಗಮನಕ್ಕೆ ತಂದರು। ಹೀಗಾಗಿ ನಾನು ಮತ್ತೆ ಹಿಂದೆನೇ ಒಂದೇ ದಿವಸದಲ್ಲಿ ಇದು ಕ್ರಮಬದ್ಧವಾಗಿ ನಮ್ಮ ಏನು ಶಿಷ್ಟಾಚಾರ ಪ್ರಕಾರ ಉದ್ಘಾಟನೆ ಮಾಡಬೇಕು ಅಂತ ಹೇಳಿದ್ರೆ 3-4 ದಿವಸ 5 ದಿವಸ ಸಮಯ ಕೊಡಬೇಕಾಗತ್ತೆ। ಆದರೂ ನನ್ನ ಸಮಯದ ಅಭಾವದ ಕಾರಣ ಶಾಸಕರ ಜೊತೆಯಲ್ಲೂ ನಾನು ಚರ್ಚೆ ಮಾಡಿ ನಾನು ಇನ್ನೂ ಅನಾಯಾಸವಾಗಿ ಇವತ್ತು ಬರ್ತಾ ಇದ್ದೇನೆ। ಮಂಟಾಳದಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡದ ಉದ್ಘಾಟನೆ ಇದೆ, ಮತ್ತೆ ಗುಜರಾತ್ನಲ್ಲಿ ಒಂದು ಆರೋಗ್ಯ ಕೇಂದ್ರದ ಶಂಕುಸ್ಥಾಪನೆ ಇದೆ। ಇಲ್ಲಿ ಬಸವ ಕಲ್ಯಾಣದಲ್ಲಿ ಮಾನ್ಯ ನೀಲಕಂಠ ರಾಠೋಡ್ರವರ ಧರ್ಮಪತ್ನಿಯವರು ಇಲ್ಲಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಿದ್ದಂತಹ ಸಂದರ್ಭದಲ್ಲಿ ಮಾನ್ಯ ಅವರು, ಮಾಲಾ ನಾರಾಯಣರವರು, ಶಿವರಾಜ ಶೆಟ್ಟಿ ಅವರು, ದಾವೂದ್ ಅವರು, ಮನೋಜ್ ಅವರು, ರೈಸ್ ಅವರು, ನಮ್ಮ ಶ್ರೀ ದುರ್ಗೆ ಅವರು, JR ಪಾಟೀಲ್ ಅವರು, ಇನ್ನೂ ಅನೇಕ ಜನ ಉಪಸ್ಥಿತರಿದ್ದಾರೆ। ಶಿವರಾಜ ಶೆಟ್ಟಿ ಅವರಿದ್ದಾರೆ, ಅವರಿದ್ದಾರೆ, ಮತ್ತೆ ಇಲ್ಲಿ ನಮ್ಮ ರಮೇಶ್ ಅವರು BKDB ಕಮಿಷನರ್ ಇದ್ದಾರೆ, ಅಮಾನತ್ ಅಲಿ ಅವರು, ಮತ್ತೆ ಉಪಸ್ಥಿತರಿರುವಂಥ ಎಲ್ಲ ಅಧಿಕಾರಿ ವೃಂದದವರು, ಜಯದೀಪ್ ಇದ್ದಾರೆ। ನಮ್ಮ ಬಸವ ಕಲ್ಯಾಣ ತಾಲೂಕಿನ ವಿವಿಧ ಇಲಾಖೆಗಳ ಎಲ್ಲ ಇಲಾಖೆಯ ಮುಖ್ಯಸ್ಥರುಗಳೇ, ಇವತ್ತು ನಾನು ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಆರ್ಕೂಡ್ ಜಾತ್ರೆಗೆ ಬರುವನಿದ್ದೆ।